ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ಮಾಡೋಣ ನಿಂಬೆಕಾಯಿ ಉಪ್ಪಿನಕಾಯಿ. ಇದು ನೋಡಿ ಒಳ್ಳೆ ಜಾಮ್ ಥರ ಬರ್ತಾಯಿದೆ. ಈ ಥರ ಸ್ವೀಟ್ ಉಪ್ಪಿನಕಾಯಿ ಮಾಡೋಣ, ಖಾರದ ಪುಡಿ ಹಾಕಿರೋದು. ಹಾಗೆಯೇ ನಾವು ಅದ್ರ ಜೊತೆಗೆ ಮಾಡೋಣ ಖಾರವಾಗಿರೋ ಹಸಿಮೆಣಸಿನ್ಕಾಯಿ ಹಾಕಿರೋ ಖಾರದ ಉಪ್ಪಿನಕಾಯಿ. ಎರಡೂ ಇವತ್ತು ಕೆಟ್ಟೀಸ್ ಕಿಚನಲ್ಲಿ ನೋಡೋಣ. ಈಗ ನೋಡಿ, ಈ ಥರದ ನಿಂಬೆಹಣ್ಣು, ತುಂಬ ರಸಭರಿತವಾಗಿರೋ ಹೆಲ್ದಿ ನಿಂಬೆಹಣ್ಣು ನಾನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಯಾವುದೇ ರೀತಿ ಅದರಲ್ಲಿ ಡ್ಯಾಮೇಜ್ ಇರಬಾರ್ದು. ಆ ಥರದ ನಿಂಬೆಹಣ್ಣು ತೊಗೊಂಡು ಈ ಥರ ಒಂದರಲ್ಲಿ 8 ಪೀಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ, ಅರ್ಧದಲ್ಲಿ 4 ಪೀಸಾಗೆ ಒಂದರಲ್ಲಿ 8 ಪೀಸ್. ಈ ಥರ ನಾನು ಇದಕ್ಕೆ 10 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನೀವು 1 ಚಮಚೆ ಎಣ್ಣೆನೂ ಹಾಕದೆ 2ರಿಂದ 3, 4, 5 ವರ್ಷದವರೆಗೂ ಸ್ಟೋರ್ ಮಾಡಿಡ್ಬೋದು. ಕೆಡಲ್ಲ ಇದು. ಹಾಗೆಯೇ ರುಚಿನೂ ಸೂಪರಾಗಿರುತ್ತೆ. ಈಗ ಹೆಚ್ಚಿರೋದನ್ನು ನಾನು ಅಳ್ಕೊಂಡ್ರೆ 1.5 ಬಟ್ಲದಷ್ಟು ಹೋಳು ಬಂದಿದೆ ಇದರಲ್ಲಿ. ನೋಡಿ, 1.5 ಬಟ್ಲದಷ್ಟು ಹೋಳು ಬಂದಿದೆ. ಅಳತೆಗೆ ಸೇಮ್ ಒಂದೇ ಬಟ್ಲ, ಗ್ಲಾಸ್, ಕಪ್ ಯಾವ್ದು ತೊಗೊಂಡ್ರು ಒಂದನ್ನೇ ತಗೊಳ್ಳಿ. ಅಳತೆ ಪ್ರಕಾರ 1/4 ಕಪ್ ಹಾಕಬೇಕು 2 ಗ್ಲಾಸ್ ಹೋಳಿಗೆ. 2 ಬಟ್ಲದ ಹೋಳಿಗೆ 1/4 ಬಟ್ಲದಷ್ಟು ಉಪ್ಪು ಹಾಕಬೇಕು. ಈಗ ನಮ್ಮದು ಸ್ವಲ್ಪ ಕಡಿಮೆ ಇತ್ತಲ್ಲ, 1.5 ಬಟ್ಲ ಇದ್ದದಕ್ಕೆ ನಾನು 1 ಚಮಚದಷ್ಟು ಕಡಿಮೆ ಹಾಕಿದ್ದೀನಿ 1/4 ಬಟ್ಲಕ್ಕೆ. ಸೊ ಇದನ್ನು 3 ದಿವಸ ಹಾಗೇ ಬಿಡಬೇಕು. ದಿನಕ್ಕೆ ಒಂದು ಸಾರಿ ಹಾಗೆ ಮಿಕ್ಸ್ ಮಾಡಿಡಿ. ಸೊ 3 ದಿವಸ ಆದಮೇಲೆ ಉಪ್ಪಿನಕಾಯಿ ಮಾಡಬೇಕು. ಸಿಹಿ ಉಪ್ಪಿನಕಾಯಿ ಮಾಡೋದ್ರದ್ದು ಇಂಪಾರ್ಟೆಂಟ್ ಸ್ಟೆಪ್ ಇದು. ಅಂದರೆ ನೋಡಿ, ಹೋಳು ಸಾಫ್ಟೂ ಆಗಿದೆ, ರಸ ಬಿಟ್ಕೊಂಡಿದೆ. ನೀವು ಒಮ್ಮೆಲೆ ಸಕ್ಕರೆ ಹಾಕಿ ಮಾಡಿದರೆ ಅದು ಹೋಳು ಕೊಬ್ಬೆ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಬಿರುಸಾಗತ್ತೆ. ಈ ಥರ ಮಾಡಿದರೆ ಬಿರುಸಾಗಲ್ಲ. ಈಗ ನಾನು ಅರ್ಧ ಬಟ್ಲದಷ್ಟು, ಸೇಮ್ ಬಟ್ಲನ್ನು ಯೂಸ್ ಮಾಡಿದ್ದೀನಿ. ಅರ್ಧ ಬಟ್ಲದಷ್ಟು ಖಾರದ ಪುಡಿ, 3/4 ಕಪ್ಪಿಂದ 1 ಕಪ್ಪಷ್ಟು ಶುಗರ್. 3/4 ಬಟ್ಲದಿಂದ 1 ಬಟ್ಲದವರೆಗೂ ಹಾಕೋಬೋದು. ನೀವು ಜಾಸ್ತಿ ಇಷ್ಟಪಡ್ತೀರಿ ಸ್ವೀಟ್ ಅಂದರೆ 1 ಬಟ್ಲ ಹಾಕ್ಕೊಳ್ಳಿ. ನಮಗೆ ಎವರೇಜ್ ಸ್ವೀಟ್ ಇಷ್ಟ ಅಂತ ನಾನು 3/4 ಬಟ್ಲದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಬೆಲ್ಲನೂ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಈಗ ನೋಡಿ, ಇದನ್ನು ಚೆನ್ನಾಗಿ ಒಂದು 4-5 ನಿಮಿಷ ಕಲಸಿದ್ರೆ ಈ ಥರ ರಸದ ಜೊತೆಗೆ ಸಕ್ಕರೆ ಸೇರ್ಕೊಂಡು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದನ್ನು ಹೀಗೆ ಮುಚ್ಚಿಬಿಟ್ಟು 24 ತಾಸು ತೆಗೆದಿಡೋಣ. ಸೊ ಸಕ್ಕರೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಅಂದರೆ 24 ತಾಸು ಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಕ್ಕರೆ ಮತ್ತು ನಿಂಬೆಹಣ್ಣು ಮಿಕ್ಸ್ ಆಗಿದೆ. ನಮ್ಮದು ಸ್ವೀಟ್ ಪಿಕಲ್ ರೆಡಿ. ಏನು ತುಂಬ ಇದನ್ನು 2-3 ದಿವಸ ಹಾಗೆ ಬಿಡಬೇಕು ಅಂದ್ಬಿಟ್ರೆ ಏನೂ ಶ್ರಮ ಇಲ್ಲ ಇದನ್ನು ಮಾಡೋಕ್ಕೆ. ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು 1 ಚಮಚ ಎಣ್ಣೆ ಇಲ್ಲದೆ 4 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಓಕೆ, ಅಷ್ಟು ಉಳಿಯಲ್ಲ, ನಾವು ಖಾಲಿ ಮಾಡಿಬಿಡ್ತೀವಿ. ಬಟ್ ಜಸ್ಟ್ ಸ್ಟೋರೇಜ್ ಪರ್ಪಸ್ ಹೇಳಿರೋದು. ನೋಡಿ, ಜಾಮ್ ಥರ ಆಗಿರೋ ಸ್ವೀಟ್ ಉಪ್ಪಿನಕಾಯಿ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಈಗ ಮಾಡೋಣ ಖಾರವಾಗಿರೋ ನಿಂಬೆಹಣ್ಣು ಮತ್ತು ಹಸಿಮೆಣಸಿನ್ಕಾಯಿ ಉಪ್ಪಿನಕಾಯಿ. ತುಂಬ ಖಾರವಾಗಿರೋ ಹಸಿಮೆಣಸಿನ್ಕಾಯಿ ತೊಗೊಂಡು ಮಾಡ್ತಾಯಿದ್ದೀನಿ ನಾನು. ಸೇಮ್ ಹಾಗೆ ನಾನು ಉಳಿದಿರೋ ನಿಂಬೆಹಣ್ಣಿಂದ ಮತ್ತೆ ಇದನ್ನು ಕಟ್ ಮಾಡ್ಕೊಂಡು, ಈ ಸರಿ ಅರೌಂಡ್ 15 ನಿಂಬೆಹಣ್ಣಷ್ಟು ಕಟ್ ಮಾಡ್ಕೊಂಡಿದ್ದೆ ನಾನು. ಈಗ ಇದನ್ನು 15 ನಿಂಬೆಹಣ್ಣಷ್ಟು ಕಟ್ ಮಾಡಿಕೊಂಡ್ರೆ ಇಷ್ಟು ಹೋಳು ಬಂತು. ಸೇಮ್ 1ರಲ್ಲಿ 8 ಹೋಳನ್ನು ಕಟ್ ಮಾಡ್ಕೊಂಡಿರೋದು. ಈಗ ಇದನ್ನು ಅಳದಾಗ ಸುಮಾರು 2 ಬಟ್ಲದಷ್ಟು ನಮಗೆ ಹೋಳು ಸಿಕ್ಕಿದೆ. ಈಗ ನೋಡಿ, 2 ಬಟ್ಲು ಹೋಳಿಗೆ ಅಳತೆ ಮತ್ತು ಬೇರೆ ಇರುತ್ತೆ, ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿನೂ ಬೇರೆಯೇ ಇರುತ್ತೆ. ಈಗ 2 ಬಟ್ಲದಷ್ಟು ಹೋಳಾಯಿತು. ಈಗ ಇದಕ್ಕೆ 2 ಬಟ್ಲಕ್ಕೆ 1 ಬಟ್ಲದಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಖಾರ ಇಷ್ಟಪಡ್ತೀರಿ ಅಂದರೆ ಮಧ್ಯೆ ಸೀಳಿಬಿಟ್ಟು ನೀವು ಇದನ್ನು ಪೀಸ್ ಕಟ್ ಮಾಡ್ಕೋಬೋದು. ಸ್ವಲ್ಪ ದಿವಸ ಅದು ಉಪ್ಪಿನಲ್ಲಿ ಕಳ್ತಾದ್ಮೇಲೆ ಸಾಫ್ಟ್ ಆಗುತ್ತಲ್ಲ ಹೋಳು, ಅದಕ್ಕೆ ನಾನು ಮಧ್ಯೆ ಸೀಳಿಲ್ಲ, ಹಾಗೆಯೇ ಹಾಕಿರೋದು. ಈಗ 1 ಬಟ್ಲದಷ್ಟು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. 1/4 ಬಟ್ಲದಷ್ಟು ಉಪ್ಪು ಹಾಕಿದ್ದೀನಿ. ನೀವು ನೋಡಿದ್ರಲ್ಲ ಆಗಲೇ 1/4 ಬಟ್ಲಿಗೆ ಸ್ವಲ್ಪ ಕಡಿಮೆ ಹಾಕಿದ್ದೆ. ಈಗ ಪೂರ್ತಿ 1/4 ಬಟ್ಲು ಉಪ್ಪು ಹಾಕಿರೋದು. 2 ಚಮಚ ಅರಿಶಿಣ ಪುಡಿ, ಅರ್ಧ ಚಮಚಷ್ಟು ಇಂಗು, ಮತ್ತು 2ರಿಂದ 3 ಸ್ಪೂನಷ್ಟು ಸಾಸಿವೆ ಬೇಳೆನ ಹಾಕಿದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದು. ಹಾಗೆಯೇ 1 ಚಮಚಷ್ಟು ಹುರಿದಿರೋ ಮೆಂತ್ಯಕಾಳು ಹಾಕಿದ್ದೀನಿ. ಇದನ್ನು ಮೆಂತ್ಯನ ಹುರಿದ್ಬಿಟ್ಟು ಹಾಕಿರೋದು. ಮತ್ತು ಇದು ಇಂಪಾರ್ಟೆಂಟ್ ಸ್ಟೇಜ್ ನೋಡಿ, ನಾನು 3 ನಿಂಬೆಹಣ್ಣನ್ನು ಕಟ್ ಮಾಡಿ ಬರೀ ರಸ ಹಾಕ್ತಾಯಿದ್ದೀನಿ. ಇದರಿಂದ ರಸವಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಏಕೆಂದರೆ ಇದರಲ್ಲಿ ಮೆಣಸಿನ್ಕಾಯಿ ಇರುತ್ತಲ್ಲ, ಸೊ ಎಕ್ಸ್ಟ್ರಾ ನಮಗೆ ರಸ ಬೇಕಾಗತ್ತೆ. ಅದಕ್ಕೆ ನಾನು 3ರಿಂದ 4 ಹಾಕೋಬೋದು. ರಸ ಜಾಸ್ತಿ ಬೇಕೆಂದರೆ 5 ಬೇಕಾದರೂ ಹಾಕೋಬೋದು. ನಾನಿಲ್ಲಿ 3 ನಿಂಬೆಹಣ್ಣನ್ನು ರಸ ಮಾತ್ರ ಹಿಂಡಿ ಹಾಕಿರೋದು. ಇಂಪಾರ್ಟೆಂಟ್ ಸ್ಟೆಪ್ ಇದು. ಈಗ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರಸ ಬಿಡ್ತಾ ಇದೆ ಅಂದ್ಕೊಂಡಾಗ ಇದನ್ನು ಮುಚ್ಚಿ 24 ಅವರ್ಸ್ ಇಡಬೇಕು. 24 ಅವರ್ಸಿಂದ ನೋಡಿ ಎಷ್ಟು ಚೆನ್ನಾಗಿ ರಸ ಬಂದಿದೆ, ಹಾಗೆ ಹೋಳು ಚೆನ್ನಾಗಿ ಕಳ್ಕೊಂಡಿದೆ. ಇದನ್ನು ಏರ್ಟೈಟ್ ಜಾರಲ್ಲಿ ಹಾಕಿಡಿ. ಆದಷ್ಟು ಕಾಜಿನ ಜಾರು, ಭರಣಿನಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಕೆಡಲ್ಲ ಉಪ್ಪಿನಕಾಯಿ. ಇದನ್ನು ನಾವು ಸುಮಾರು
2 3 4 ವರ್ಷ ಇಟ್ಟರು ಏನೂ ಆಗಲ್ಲ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.